ಬಂಧಿತರ ಸಂಖ್ಯೆ ಈ ಕಾಲ್ತುಳಿತ ಪ್ರಕರಣದಲ್ಲಿ ನಿರ್ಲಕ್ಷ್ಯವನ್ನ ತೋರಿಸಿದವರು ಒಟ್ಟು ಬಂಧಿತರ ಸಂಖ್ಯೆ 6ಕ್ಕೆ ತಲುಪ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಅರೆಸ್ಟ್ ಆದವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಕೆಎಸ್ಎನ 2 ಸಿಬ್ಬಂದಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಟಿಕೆಟ್ ಕೌಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 2ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ 3 ಜನ, ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಓರ್ವನ ಬಂಧನ ಇಲ್ಲಿ ತನಕ ಆಗಿದೆ. ಟೋಟಲ್ ಆಗಿ 6ಕ್ಕೆ ಏರ್ತಾ ಇದೆ ಬಂಧನದ ಸಂಖ್ಯೆ. ಬಟ್ ಇಲ್ಲಿ ತನಕ ಬಿಗ್ ಫಿಶ್ನೇನು ಹಿಡಿದಿಲ್ಲ ಇವರು, ತಿಮಿಂಗಿಲಗಳನ್ನೇನು ಹಿಡಿದಿಲ್ಲ, ಬಲಿ ಹಾಕಿಲ್ಲ ಇವರೆಲ್ಲ ಬರೀ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದವ್ರನ್ನ, ಟಿಕೆಟ್ ಹರಿದು ಕೊಡ್ತಾ ಇದ್ದವ್ರನ್ನ, ಆಮೇಲೆ ಅಲ್ಲೇನೋ ಸೆಕ್ಯೂರಿಟಿ ಕೆಲಸ ಮಾಡಿಸ್ತಾ ಇದ್ದವ್ರನ್ನ, ಆಮೇಲೆ ಮ್ಯಾನೇಜ್ಮೆಂಟ್ ಜೊತೆಗೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದವ್ರನ್ನ, ಇಂಥವ್ರನ್ನ ಮಾತ್ರ ಹಿಡಿದ್ಬಿಟ್ಟು ನಾವು ಅರೆಸ್ಟ್ ಮಾಡಿದೀವಿ ಅಂತ ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಾಡಿದ್ದು ಕೋರ್ಟಲ್ಲಿ ಬರುತ್ತೆ ಇದೆಲ್ಲವೂ ಕೂಡ ಹಿಯರಿಂಗ್ಗೆ. ಸೊ ಆಗ ನಾವು ಕ್ರಮ ಕೈಗೊಂಡ್ವಿ, ಇಷ್ಟು ಜನರನ್ನ ಅಮಾನತ್ ಮಾಡಿದ್ವಿ, ಇಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀವಿ, ತನಿಖೆ ಪ್ರಗತಿಯಲ್ಲಿದೆ ಅಂತ ತೋರಿಸ್ಕೊಳ್ಬೇಕಲ್ವಾ, ಅದಕ್ಕೆ ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಟ್ಟ ಅಗದು ಹಿಡಿತಾ ಇರೋದು ಕೇವಲ ಇಲಿಯನ್ನು ಮಾತ್ರ. ತಿಮಿಂಗಲಗಳ ಅರೆಸ್ಟ್ ಇನ್ನೂ ಆಗಿಲ್ಲ, ಅವರೆಲ್ಲರೂ ಆರಾಮ್ಸೆ ಅಪ್ಸ್ಕೊಂಡಾಗಿದ್ದಾರೆ. ಬಿಕಾಸ್ ನಾನು ಬೆಳಗ್ಗೆ ತಾನೇ ಹೇಳ್ತಾ ಇದ್ದೆ ನಿಮಗೆ, ಇಲ್ಲಿ ತನಕ ರಾಜ್ಯದ ಇತಿಹಾಸದಲ್ಲಿ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಅರೆಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ ಅಂತ ಹೇಳಿರೋ ಇತಿಹಾಸನೇ ಇಲ್ಲ. ಹಂಗೆ ಹೇಳೋಕ್ಕೆ ಬರಲ್ಲ. ಬಿಕಾಸ್ CRPC ಅವರ ಅಂಡ್ರಲ್ಲಿ ಬರಲ್ಲ. ಅವ್ರು ಹೇಳಿದ ತಕ್ಷಣ ಇವರಿಗೆಲ್ಲ ಟೈಮ್ ಸಿಕ್ಕಂಗಾಯಿತು, ಸೊ ಅಪ್ಸ್ಕೊಂಡಾಗಿದ್ದಾರೆ.